ಹಲೋ ಫ್ರೆಂಡ್ಸ್, 28 ಜೂನ್ ಶುಕ್ರವಾರ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ನಾವು ಬುಲ್ಸ್ ಆಕ್ಟಿವೇಟ್ ಆಗಿರೋದನ್ನ ನೋಡಿದ್ವಿ. ನಿಫ್ಟಿ ಅಲ್ಲದೆ ನಮ್ಮ ಎಲ್ಲಾ ಇಂಡಸ್ಟ್ರೀಸ್ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದನೇ ಅಪ್ ಮೂವ್ ನ ಕೊಟ್ಟು ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಅಲ್ಲಿ ಓಪನ್ ಆದ್ಮೇಲೆ ಮಾರ್ಕೆಟ್ ಒನ್ ಸೈಡ್ ಮೂವ್ಮೆಂಟ್ ದಿನವೆಲ್ಲ ಕೊಡ್ತು. ಮಧ್ಯದಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಇದ್ರೆ ಕೂಡ ನಿಫ್ಟಿ ಎಂಡ್ ಆಫ್ ದ ಡೇ 25,000 ಮೇಲೆ ಬಂದು ಕ್ಲೋಸ್ ಆಯ್ತು. ಸೊ ಆಲ್ಮೋಸ್ಟ್ 3:15 ಸಮಯದಲ್ಲಿ 2500 ಮೇಲೆ ಕೂಡ ಹೋಗಿತ್ತು. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗು 25,112 ಹತ್ರ ಬಂದಿದೆ. ಸೊ ಇವತ್ತಿನ ದಿನ ನಿಫ್ಟಿ 1.29% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ, ಬ್ಯಾಂಕ್ ನಿಫ್ಟಿ 675 ಪಾಯಿಂಟ್ಸ್ ಮೂಮೆಂಟಮ್ ನ ಕೊಟ್ಟು 1.22% ಆದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಿನ್ನೆ ಬಂದ ಕರೆಕ್ಷನ್ ಟೋಟಲ್ ಆಗಿ ರಿಕವರಿ ಕಂಡು 2.2% ಅಷ್ಟು ಪಾಸಿಟಿವ್ ಆಗಿ ನಿಯರ್ 30,000 ಹತ್ರ ಇದು ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ರೀತಿ ಇಮಿಡಿಯೇಟ್ ಆಗಿ ರಿಕವರಿ ಏಕೆ ಬಂತು ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಕೂಡ ಕೆಲವೊಂದು ಕ್ಲೂ ಸಿಕ್ಕಿರ್ಬೋದು. ಸೊ ನನಗೆ ಈ ಕ್ಲೂ ಸ್ಟಾರ್ಟಿಂಗ್ ಆಫ್ ದ ಡೇನೆ ಸಿಕ್ಕಿತ್ತು. ಯಾವಾಗ ನಿಫ್ಟಿ 850 ಮೇಲೆ ಟ್ರೇಡ್ ಆಗೋಕೆ ಶುರು ಆಯ್ತು, ಆಗ್ಲೇ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಇನ್ನು 24,900 ಮೇಲೆ ನಿಫ್ಟಿ ಬಂದ್ಮೇಲೆ ಸೊ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ತು. ಸೊ ಏನದು ಕನ್ಫರ್ಮೇಶನ್ ಅಂತಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಜಿಯೋ ಪೊಲಿಟಿಕಲ್ ಇಶ್ಯೂ ಈಗ ಇಸ್ರೇಲ್ ಇರಾನ್ ಮಧ್ಯೆ ನಡೀತಾ ಇದೆ. ಸೊ ಮಧ್ಯದಲ್ಲಿ ಟ್ರಂಪ್ ಕೂಡ ಇದ್ದಾರೆ. ಸೊ ಟ್ರಂಪ್ ಒಂದ್ ಸೈಡ್ ಇಂದ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಒಂದು ಅನ್ಸರ್ಟನಿಟಿ ಇಶ್ಯೂ ಇತ್ತು, ಫಿಯರ್ ಫ್ಯಾಕ್ಟರ್ ಇತ್ತು. ಟ್ರಂಪ್ ಏನಾದ್ರೆ ಇಸ್ರೇಲ್ ಕಡೆ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರ, ಆಗ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಆ ಕಡೆಯಿಂದ ಇರಾನ್ಗೆ ಚೈನಾ ಆಗ್ಲಿ ಅಥವಾ ರಷ್ಯಾ ಆಗ್ಲಿ ಹೆಲ್ಪ್ ಮಾಡೋಕ್ ಬಂದ್ರೆ ಸೊ ಇದು ದೊಡ್ಡ ಮಹಾಯುದ್ಧ ಆಗಿ ಕನ್ವರ್ಟ್ ಆಗ್ಬೋದು ಅಂತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಫಿಯರ್ ಫ್ಯಾಕ್ಟರ್ ಇತ್ತು. ಆದ್ರೆ ಇವತ್ತಿನ ದಿನ ಮಾರ್ಕೆಟ್ ಓಪನ್ ಆಗೋ ಸಮಯದಲ್ಲಿ ನಮ್ಗೆ ಆಲ್ರೆಡಿ ಬಂದಿರೋ ನ್ಯೂಸ್ ಅಂತಂದ್ರೆ, ಇಲ್ಲಿ ಟ್ರಂಪ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕಾ ಇಲ್ಲ ಇಸ್ರೇಲ್ನ ಸಪೋರ್ಟ್ ಮಾಡಿ ಅಂತ ಡಿಸೈಡ್ ಮಾಡೋಕೆ 2 ವಾರ ಟೈಮ್ ತಗೋತಾ ಇದ್ದಾರೆ. ಆ ನ್ಯೂಸ್ ನಮ್ಗೆ ಸ್ಟಾರ್ಟಿಂಗ್ ಆಫ್ ದ ಡೇ ಮಾರ್ಕೆಟ್ ಅವರ್ಸ್ ಅಲ್ಲೇ ಬಂತು. ಆದ್ರೆ ಇದ್ರ ಇಂಪ್ಯಾಕ್ಟ್ ಎಷ್ಟಾಗುತ್ತೆ ಅಂತ ನಮ್ಗೆ ಅಷ್ಟು ಕನ್ಫರ್ಮೇಶನ್ ಇದ್ದಿಲ್ಲ. ಯಾವಾಗ ನಾವು ನಿಫ್ಟಿನಲ್ಲಿ ಒಂದು ಬ್ರೇಕ್ಔಟ್ ನ ನೋಡಿದ್ವಿ, ನಿಫ್ಟಿ 24,850 900 ಮೇಲೆ ಸೆಷನ್ ಆಯ್ತು, ಆಗ ಈ ಕನ್ಫರ್ಮೇಶನ್ ಸಿಕ್ತು. ಸೊ ಮಾರ್ಕೆಟ್ ಯಾವ ರೀತಿ ಯೋಚನೆ ಮಾಡ್ತಾ ಇರುತ್ತೆ ಅಂತಂದ್ರೆ, ಸದ್ಯಕ್ಕೆ ಬೀಸ ದೊಣ್ಣೆಯಿಂದ ತಪ್ಸ್ಕೊಂಡ್ರೆ 100 ವರ್ಷ ಐಸ್ ಅನ್ನೋ ತರ ಟ್ರಂಪ್ ಏನು 2 ವೀಕ್ಸ್ ಟೈಮ್ ತಗೊಂಡಿದ್ದಾರೆ. ಆ ಮಧ್ಯದಲ್ಲಿ ಸಾಕಷ್ಟು ಮಾತುಕತೆ ಆಗಿ ಯುದ್ಧದ ವಾತಾವರಣ ಕಡಿಮೆ ಆಗೋ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ರಿಕವರಿ ಬಂದಿದೆ. ಇದು US ಮಾರ್ಕೆಟ್ ಅಲ್ಲಿ ಕೂಡ ಕಂಡು ಬಂದ್ರೆ ಖಂಡಿತ ನಾವು ಅಗೇನ್ ಸೋಮವಾರ ದಿನ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಹಾಗೂ ಇನ್ನಷ್ಟು ಅಪ್ ಮೂವ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಪ್ರೇ ಮಾಡ್ಬೇಕಾಗತ್ತೆ ಈ ಯುದ್ಧ ಎಷ್ಟಕ್ಕೆ ನಿಲ್ಬೇಕು ಅಂತ. ಸೊ ದೊಡ್ಡ ಎಸ್ಕಲೇಷನ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ನಿಫ್ಟಿ 25,000 ಆಗ್ಲಿ ಅಥವಾ 25,000 ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೂ ಕೂಡ ಇನ್ನಷ್ಟು ಶಾರ್ಟ್ ಕವರಿಂಗ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಪ್ರಕಾರ ಇವತ್ತಿನ ರ್ಯಾಲಿಗೆ ಟ್ರಂಪ್ ಕೊಟ್ಟಿರೋ ಈ ಸ್ಟೇಟ್ಮೆಂಟ್ ಕಾರಣ ಅಂತ ಅನ್ಸುತ್ತೆ. ಇನ್ನು ಓವರ್ ದ ವೀಕೆಂಡ್ ಟ್ರಂಪ್ ಬಾಯಿಂದ ಮಾರ್ಕೆಟ್ಗೆ ಇಷ್ಟ ಆಗದೆ ರೀತಿ ಯಾವುದೇ ನೆಗೆಟಿವ್ ನ್ಯೂಸ್ ಬಾರದೇ ಇದ್ರೆ ಒಳ್ಳೇದು. ಸೊ ಇದು ನ್ಯೂಸ್ ಆಯ್ತು. ಸೊ ಈಗ ನಿಫ್ಟಿ ಕ್ಲೋಸ್ ಆಗಿರೋದು 25,112 ಹತ್ರ. ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡೋಣ. ಸೊ ನಿಫ್ಟಿ ಕ್ಲೋಸಿಂಗ್ 25,112 ಹತ್ರ. ಸೊ ಇವತ್ತಿನ ದಿನ 4 ದಿನಗಳ ಅಂದ್ರೆ ಈ ವಾರ ಏನು ಟೋಟಲ್ ಆಗಿ ಮಾರ್ಕೆಟ್ ಸೈಡ್ ವೇಸ್ ಕನ್ಸಲ್ಟೇಷನ್ ಅಲ್ಲೇ ಇತ್ತು. ಸೊ ಅದನ್ನೆಲ್ಲ ಕ್ರಾಸ್ ಆಗಿ 25,112 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾನು ಪರ್ಸನಲ್ ಆಗಿ ನಿಫ್ಟಿನಲ್ಲಿ ಈಗ ಲಾಂಗ್ ಸೈಡ್ ಅಲ್ಲಿ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಿಫ್ಟಿ 25,000 ಮೇಲೆ ಕ್ಲೋಸ್ ಆದ್ರೆ ನಾವು ಕಾಲ್ ಸೈಡ್ ಅಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಹೋಗ್ಬೋದು ಅಂತ. ಸೊ ನಿಫ್ಟಿ 25,000 ಮೇಲೆನೆ ಕ್ಲೋಸ್ ಆಗಿದ್ದಕ್ಕಾಗಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡಿದ್ದೀವಿ. ಅದನ್ನೇ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲೂ ಹಾಕಿದ್ದೆ. ಸೊ ಇನಿಷಿಯಲಿ ಸ್ಟಾರ್ಟಿಂಗ್ ಆಫ್ ದ ಡೇ 24,900 ಮೇಲೆ ಸಸ್ಟೈನ್ ಆದ್ರೆ ಲಾಂಗ್ ಪೊಸಿಷನ್ ತಗೊಳಕ್ ಹೇಳಿದ್ದೆ. ಅದಾದ್ಮೇಲೆ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ, ಓನ್ಲಿ ಲಾಂಗ್ ಪೊಸಿಷನ್ ತಗೊಂಡು ಹೋಗೋಣ ಅಂತ ಹೇಳಿದ್ದೆ. ಇನ್ನು 25,000 ಮೇಲೆ ಕ್ಲೋಸಿಂಗ್ ಬಂದಿದ್ದಕ್ಕಾಗಿ ನಾವು ಲಾಂಗ್ ಪೊಸಿಷನ್ಸ್ ನ ಹೋಲ್ಡ್ ಮಾಡೋದು ಇಲ್ಲಿ ಮೆನ್ಷನ್ ಮಾಡಿದ್ದೆ, ಆದ್ರೆ ಪ್ರಾಪರ್ ಹೆಡ್ಜಿಂಗ್ ಇಂದ. ಸೊ ನಾವು ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಲಾಂಗ್ ಸೈಡ್ ಅಲ್ಲಿ ಇದ್ರೆ ನಾವು ನಿಫ್ಟಿನಲ್ಲಿ 24,900 ಹತ್ರ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ 24,950 ವರೆಗೆ ಯಾವುದೇ ಡಿಪ್ ಅಲ್ಲಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು, ಅಥವಾ ಮೂವ್ಮೆಂಟ್ ತಕ್ಕಂಗೆ ನಾವು ಕಾಲ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದು. ಸೊ ಈ ರೀತಿ ಮೂಮೆಂಟಮ್ ತಗೊಂಡು ಹೋದಾಗ ಯಾವ್ದೆಲ್ಲ ರೆಸಿಸ್ಟೆನ್ಸ್ ಬರುತ್ತೆ ಅಂತ ನಾವು ಆಪ್ಷನ್ ಚೈನ್ ಪ್ರಕಾರ ತಿಳ್ಕೊಬೇಕಾಗತ್ತೆ. ಸೊ ಈಗ ನಾವು ಆಪ್ಷನ್ ಚೈನ್ ಪ್ರಕಾರ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ, ಈಗ ಮೇಕ್ ಆರ್ ಬ್ರೇಕ್ ಲೆವೆಲ್ ಅಥವಾ ಸಪೋರ್ಟ್ ಲೆವೆಲ್
25,000 ಆಗಿರುತ್ತೆ. ಇನ್ನು ಮೇಲೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 25,500 ಕಾಣಿಸ್ತಾ ಇದೆ. ಸೊ ನನ್ನ ಟಾರ್ಗೆಟ್ ಇನಿಷಿಯಲಿ ಇಲ್ಲಿ 25,250 300 ಅಂತ ಇವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಆ ಲೆವೆಲ್ಸ್ ಬಂದಿಲ್ಲ. ಆದ್ರೆ ಈ ಮೂಮೆಂಟಮ್ ಕಂಟಿನ್ಯೂ ಆದ್ರೆ 25,500 ಮಾತ್ರ ಈಗ ಆಪ್ಷನ್ ಚೈನ್ ಪ್ರಕಾರ ಕಾಣಿಸ್ತಾ ಇದೆ. ಟೆಕ್ನಿಕಲ್ 25,800 ಕೂಡ ಬರ್ಬೋದು ನಿಫ್ಟಿನಲ್ಲಿ ಈ ಮಂತ್ಲಿ ಎಕ್ಸ್ಪೈರಿವರೆಗೆ. ಸೊ ಅಟ್ಲೀಸ್ಟ್ ನಾವು 25,500 ಅಥವಾ 25,800 ನೋಡ್ಬೋದಾಗುತ್ತೆ. ಈ ಜಿಯೋ ಪೊಲಿಟಿಕಲ್ ಇಶ್ಯೂ ಏನು ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ನಡೀತಾ ಇದೆ ಅದು ದೊಡ್ಡ ಎಸ್ಕಲೇಷನ್ ಆಗಿಲ್ಲ ಅಂತಂದ್ರೆ. ಸೊ ಅಲ್ಲಿವರೆಗೆ ನಾವು ಮಾರ್ಕೆಟ್ ಅಲ್ಲಿ ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಹೋಗ್ಬೋದು. ಈವನ್ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು 56,000 ವರೆಗೂ ಯಾವುದೇ ಡಿಪ್ಪಲ್ಲಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸ್ಟಾಪ್ ಲಾಸ್ ನಮ್ದು 55,900 ಹತ್ರ ಇರ್ಬೇಕಾಗತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ಮೂಮೆಂಟಮ್ ಕೊಡಕ್ಕೆ ಶುರು ಆದ್ರೆ 57,000 ಹಾಗೂ ಮಂತ್ಲಿ ಎಕ್ಸ್ಪೈರಿವರೆಗೆ 58,000 58,200 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರ ಟ್ರೆಂಡ್ ಲೈನ್ ಈಗ ನಿಮಗೆ ಕಾಣಿಸ್ತಾ ಇದೆ. ಸೊ ಟ್ರೆಂಡ್ ಲೈನ್ ಪ್ರಕಾರ 58,400 ಕೂಡ ಬರ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನಾವು ಈಗಿನ ಲೆವೆಲ್ ಇಂದ ಇದು 13,000 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದ್ರೆ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದರಲ್ಲಿ ಕೂಡ ನಾವು ಅಟ್ಲೀಸ್ಟ್ ಈ ಪ್ರೀವಿಯಸ್ ಹೈ 13,373 ಅಥವಾ 13,500 ವರೆಗೆ ಮೂಮೆಂಟಮ್ ಬರೋ ವಾರದಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಾವು ಆದಷ್ಟು ಪೊಸಿಷನ್ ಸ್ಟ್ರೇಟ್ ತಗೊಂಡೋಗೋಣ. ಇಂಟ್ರಾಡೇನಲ್ಲಿ ವಾಲಟಿಲಿಟಿನಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಪೊಸಿಷನಲ್ ಟ್ರೇಡ್ 2 to 3 ಡೇಸ್ಗೆ ಅಥವಾ ಮಂತ್ಲಿ ಎಕ್ಸ್ಪೈರಿವರೆಗೆ ಹೋಲ್ಡ್ ಮಾಡ್ಬೋದು. ಯಾವುದೇ ದಿನ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ನಮ್ಮ ಟಾರ್ಗೆಟ್ ಬರೋಕ್ಕಿಂತ ಮುಂಚೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದರೆ ನಮ್ಮ ಪೊಸಿಷನ್ಸ್ಗಳಿಂದ ನಾವು ಹೊರಗಡೆ ಬರಬೇಕು. ಸೊ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ದಿನ ಬರೋ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮಂತ್ಲಿ ಎಕ್ಸ್ಪೈರಿವರೆಗೆ ಎಲ್ಲಿವರೆಗೆ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗ್ತಾ ಇರುತ್ತೆ ನಾವು ಆದಷ್ಟು ಪೊಸಿಷನಲ್ ಲಾಂಗ್ ಸೈಡ್ ಅಲ್ಲೇ ಪೊಸಿಷನ್ ತಗೊಂಡು ಹೋಗ್ಬೋದು. ಇಂಟ್ರಾಡೇನಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಸಲುವಾಗಿ ನಾವು ಸ್ಟಾಪ್ ಲಾಸ್ ನ ಇಡಲ್ಲ. ಓನ್ಲಿ ಪೊಸಿಷನಲ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಹೋಗ್ಬೋದು. ಯಾವುದೇ ದಿನ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಅಥವಾ ಪ್ರೀವಿಯಸ್ ಡೇ ಲೋ ಕಟ್ ಆಗ್ತಾ ಇದ್ರೆ ನಾವು ಅಲ್ಲಿಂದ ನಮ್ಮ ಪೊಸಿಷನ್ಸ್ ಹೊರಗಡೆ ಬರ್ಬೋದು. ಸದ್ಯಕ್ಕೆ ನಾವು ಸೋಮವಾರಕ್ಕೆ ನಿಫ್ಟಿನಲ್ಲಿ 24,900 ನ ಸಪೋರ್ಟ್ ಅಂತ ತಗೊಂಡಿದ್ದೀನಿ. 24,900 ಕೆಳಗಡೆ ಬಂದ್ರೆ ನಾವು ಲಾಂಗ್ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತೀವಿ ಸೋಮವಾರಕ್ಕೆ. ಇನ್ನು ಮಂಗಳವಾರಕ್ಕೆ ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ನಾನು ಸೋಮವಾರದ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾನು ಲಾಂಗ್ ಸೈಡ್ ಅಲ್ಲೇ ಪೊಸಿಷನ್ ತೊಗೊಳಕ್ಕೆ ಹೇಳ್ತೀನಿ. ಬ್ಯಾಂಕ್ ನಿಫ್ಟಿ 55,900 ಕೆಳಗಡೆ ಬಂದ್ರೆ ಮಾತ್ರನೇ ನಾನು ಲಾಂಗ್ ಸೈಡ್ ಇಂದ ಹೊರಗಡೆ ಹೋಗ್ತೀನಿ. ಇಲ್ದಿದ್ರೆ ನಾವು ಪೊಸಿಷನಲ್ಲಿ ನಮ್ಮ ಟಾರ್ಗೆಟ್ ಬರೋವರೆಗೂ ಮಂತ್ಲಿ ಎಕ್ಸ್ಪೈರಿವರೆಗೂ ಲಾಂಗ್ ಸೈಡ್ ಅಲ್ಲೇ ಇರೋಕೆ ಡಿಸೈಡ್ ಮಾಡ್ತೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬಹುದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರೋ ಲೆವೆಲ್ಸ್ ಅಥವಾ ಅಪ್ಡೇಟ್ಸ್ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.